ನಮಸ್ಕಾರ. ನಾನು ನಿಮ್ಮ ಮನೆಯ ಮಗ ಅಯ್ಯೂಬ್ ನಾಟಿಕರ್. ಇವತ್ತಿನ ದಿವಸ ವಿಷಯ ಏನು ತೊಗೊಂಬಂದಿಯಪ್ಪ ಅಂದ್ರೆ, ನಮ್ಮ ಸ್ಟೇಟ್ ಬ್ಯಾಂಕ್ ಮುಂದೆ ಎದುರುಗಡೆ ಇರುವಂಥ ಶೌಚಾಲಯ ಬಗ್ಗೆ ನಾನು ಒಂದೆರಡು ಅನಿಸಿಕೆ ನಿಮ್ಮ ಮುಂದೆ, ನಮ್ಮ ಇಂಡಿ ಮತಕ್ಷೇತ್ರದ ಜನ ಮುಂದೆ ಇಡಬೇಕಂತ ನನ್ನ ಅನ್ನಿಸ್ತು. ಏನು ವಿಷಯಪ್ಪ ಅಂತಂದ್ರೆ, ಅದು ಶೌಚಾಲಯ ನಿರ್ಮಾಣ ಆಗಿ ಕನಿಷ್ಠ ಒಂದು ವರ್ಷ ಆಗ್ಲಿಕ್ಕೆ ಬಂದಿದೆ ಆಲ್ರೆಡಿ. ಈಗ ಬಹುತೇಕ ಈಗ ಬೀಳ್ತದೆ ಅದು ಇನ್ನೊಂದು 2 ವರ್ಷ ಹೋದ್ರೆ ತಂತಾನೆ ಬಿದ್ದು ಹೋಗ್ತದೆ. ಅದು ಓಪನಿಂಗ್ನೂ ಆಗಿಲ್ಲ, ಏನೂ ಆಗಿಲ್ಲ. ಈಗೊಮ್ಮೆ ನಾನು ಮತ್ತು ಚಂದ್ರು ಹೊಸಮನಿಯವರು ಯಾವುದೇ ಒಂದು ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಸಾಹೇಬರು ಇದ್ದರು. ಅವಾಗ ಏನಾದ PWD ಇಂಜಿನಿಯರ್ ಸಂಜವಾಡ್ ಸಾಹೇಬ್ರೂ ಇದ್ದರು. ಅವತ್ತೇನಾದ ಪುರಸಭೆಯಿಂದ, ಈಗ ಪುರಸಭೆ ಹೋಗಿ ಈಗ ನಗರಸಭೆ ಆಗೈತಿ. ನಮ್ಗೆ ಪುರಸಭೆ ಅನ್ಲಾಕೆ ಇದು ಆಗ್ಲಾಗ್ತೈತಿ. ಈಗ ನಗರಸಭೆ ಆಗೈತಿ. ಆ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆದಂಥ ಸೋಮ್ ನಾಯಕ್ ಸಾಹೇಬ್ರು ಅಲ್ಲಿ ಇದ್ದರು. ಅವಾಗ ನಾವು ವಿಷಯ ಹೇಳಿದ್ವಿ ತಹಶೀಲ್ದಾರ್ ಸಾಹೇಬ್ರ ಮುಂದೆ, ಹಿಂಗೆ ಸಾಹೇಬ್ರ ಅದೇನದ ಅದು ಶೌಚಾಲಯ ಭಾಳ ದಿವಸ ನಿರ್ಮಾಣ ಆಗಿದೆ, ಅದು ಓಪನಿಂಗ್ನೂ ಆಗಿಲ್ಲ, ಅದಕ್ಕೆ ಚಾಲೂ ಮಾಡಿಲ್ಲ, ಅದಕ್ಕೆ ಜನರಿಗೆ ತೊಂದರೆ ಆಗ್ಲಾಗ್ತೈತಿ. ಎದಕ್ಕೆ ತೊಂದರೆ ಆಗ್ಲಾಗ್ತೈತಿಪ್ಪ ಅಂದ್ರೆ, ಅಲ್ಲಿ ಮುಂದೆ ಏನದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐತಿ. ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎಲ್ಲ ಇಡೀ ಮತಕ್ಷೇತ್ರದ ಜನ ಬರ್ತಾರೆ ಅಲ್ಲಿ ರೊಕ್ಕ ಇಡ್ಲಿಕ್ಕೆ ತಗಲಿಕ್ಕೆ. ಅಲ್ಲಿ ಯಾವಾಗಲೂ ರಶ್ ಇರ್ತೈತಿ. ಹಾಗಾಗಿ ಅದು ನಿರ್ಮಾಣ ಮಾಡಿದ್ದೇನದ ಶೌಚಾಲಯ, ಅದು ಶೌಚಾಲಯ ಏನದ ಜನರಿಗೆ ಹ್ಯಾಂಡ್ ಓವರ್ ಮಾಡಿರಿ, ಅದು ಜನರಿಗೆ ಬಿಚ್ಚಿ ಕೊಡ್ರಿ ಅಂತ ನಾವು ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳಿದ. ಆವಾಗ ತಹಶೀಲ್ದಾರ್ ಸಾಹೇಬರು, ಸಂಜವಾಡ್ ಸಾಹೇಬರು ಮತ್ತು ಅವ್ರ ಸೋಮ್ ನಾಯಕ್ ಸಾಹೇಬ್ರು ಅಲ್ಲಿದ್ದವ್ರು ಅವ್ರಿಗೆ ಎಬ್ಬಿಸಿ ಕೇಳಿದ್ರು, ಏನು ವಿಷಯ ಇದೆ, ಇದು ಯಾಕೆ ಚಾಲೂ ಮಾಡಿಲ್ಲ ಅಂತ ಕೇಳಿದ್ರು. ಆವಾಗ ಸಂಜವಾಡ್ ಸಾಹೇಬ್ರು ಏನಂದು, ಅದು ನಮ್ದು ಏನೋ ಸ್ವಲ್ಪ ಅಂದರೆ ಅವರು ಸೋಮ್ ನಾಯಕ್ ಏನಂದ್ರು, ಆ PWD ಅವ್ರದ್ದು ಸ್ವಲ್ಪ ಸಮಸ್ಯೆ ಆದ ಸರ್, ಅದು ಅವ್ರು ತಕರಾರು ಮಾಡಕತ್ತಾರೆ, ಅದ್ರ ಸಂಬಂಧ ನಾವು ಚಾಲೂ ಮಾಡಿಲ್ಲ ಅಂತ ಹೇಳಿದ್ರು. ಆವಾಗೇನು ನಾವೇನಂದರೆ ನಾನು ಚಂದ್ರಶೇಖರ್ ಅವರು ಇಲ್ಲೇ ಸಂಜವಾಡ್ ಸರ್ ಅದಕ್ಕೆ ಅವ್ರು ಕೇಳಿರಿ ಸರ್ ನಾನು, ಅವರು ಎದ್ದು ನಿಂತು ಹೇಳಿದ್ರು. ಪಾಪ ಅವರು ಸಂಜವಾಡ್ ಸರ್ ಮೊದಲು ಸರ್ ಈಗ ಏನಿಲ್ಲ ಚಾಲೂ ಮಾಡ್ಲಿಕ್ಕೆ ಏನೋ ನಮ್ಗೆ ತಕರಾರು ತಂಟ್ರಿ ಇಲ್ಲ, ಯಾವಾಗಾರ ಚಾಲೂ ಮಾಡ್ಲಿಕ್ಕೆ ಅದು ಓಪನಿಂಗ್ ಮಾಡಿಬಿಡ್ರಿ, ಸಾರ್ವಜನಿಕರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ರಿ ಅಂತ ಅವ್ರು ಹೇಳಿದ್ರು. ಆವಾಗ ಹೇಳಿದ ಬಳಿಕ ನಾವು ಸಾರ್ವಜನಿಕರವಾಗಿ ಅವತ್ತೇ ನಾವು ಗೊತ್ತು ವಿಡಿಯೋ ನಾನು ಚಂದ್ರು ಹಾಕಿದ್ದೇವೆ. ಅದು ಭಾಳಷ್ಟು ಜನ ವೀಕ್ಷಣೆ ಮಾಡಿರೋ. ಅದಕ್ಕೆ ಇಲ್ಲಿ 2 ದಿವಸ ಟೈಮ್ ಕೂಡ ನಾವು ಚಾಲೂ ಮಾಡ್ತೀವಿ ಸಾರ್ವಜನಿಕರ ಪರವಾಗಿ ಅಂತಂದರು. ಇವತ್ತಿನ ಮಟ್ಟಿಗೆ ಅದು ಒಟ್ಟು ಚಾಲೂ ಇಲ್ಲ, ಏನೂ ಇಲ್ಲ. ನಾವು ಹೇಳೋದು ಏನು ನಿಮಗೆ ರಿಕ್ವೆಸ್ಟ್ ಮಾಡೋ ವಿಚಾರ ಏನಪ್ಪ ಅಂತಂದ್ರೆ, ಈಗ ಭಾಳಷ್ಟು ಜನರಿಗೆ ಶುಗರ್ ಬಂದಿರೋದ್ರಿಂದ ಹಗಲ ಮಗಲ ಅವ್ರಿಗೆ ಹೊಂದಕ್ಕೆ ಬರ್ತೈತಿ. ಹೊಂದಕ್ಕೆ ಬರೋದ್ರಿಂದ ಜನರಿಗೆ ತೊಂದರೆ ಆಗ್ತದೆ. ಇಲ್ಲಿ ಎಲ್ಲಿ ಅದು ಹೊಂದಕ್ಕೆ ಮಾಡ್ಲಿಕ್ಕೆ ಏನೂ ವ್ಯವಸ್ಥೆ ಇಲ್ಲ. ಹೋದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಸರ್ಕಾರ ಹಾಸ್ಪಿಟಲಲ್ಲಿ ಅಲ್ಲಿ ಒಂದು ಮುಂದೆ ಸಾರ್ವಜನಿಕ ಶೌಚಾಲಯ ಅದು ವಿಸರ್ಜನೆ ಮಾಡ್ಲಿಕ್ಕೆ ವ್ಯವಸ್ಥೆ ಅದು. ಹೀಗಾಗಿ ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹೊಟ್ಟೆ ಅವರು ಏನೂ ಇದು ಮಾಡೋಕ್ಕತ್ತಿಲ್ಲ. ಯಾಕಂದ್ರೆ ಸ್ಟೇಟ್ ಬ್ಯಾಂಕ್ ಭಾಳಷ್ಟು ಜನ ಏಜ್ ಆದವ್ರು ಬಂದಿರ್ತಾರೆ. ಅವರಿಗೆ ಶುಗರ್ ಇರೋದ್ರ ಕಾರಣ ಹಗಲ ಮಗಲು ಅವ್ರಿಗೇನು ಹೊಂದಕ್ಕೆ ಬರ್ತದೆ, ಹುಚ್ಚು ಒಯ್ಲಕ್ಕೆ ಬರ್ತದೆ. ಹೆಣ್ಮಕ್ಳಿಗೂ ತೊಂದರೆ ಆದ್ರೆ ಗಂಡು ಮಕ್ಳಿಗೂ ತೊಂದರೆ ಆದ. ಇವತ್ತಿನ ದಿವಸ ನನಗೆ ಭಾಳ ಸಿಟ್ಟು ಐತಿ, ನನಗೆ ಭಾಳ ನೋವಾಗ್ಲಾಗ್ತೈತಿ. ನಮ್ಮ ಇಂಡಿ ಮತಕ್ಷೇತ್ರ ಭಾಳ ಇದಕ್ಕೆ ಹೋಗೋದಂತ ಭಾಳಷ್ಟು ಜನ ಹೇಳಾಕತ್ತಾರೆ. ಇವತ್ತಿನ ದಿವಸ ನಾವು ಹುಚ್ಚು ಒಯ್ಲಾಕೆ ಪರದಾಡ್ಲಾಕತ್ತೀವಿ. ಹುಚ್ಚು ಒಯ್ಲಾಕೆ ಹೊಂದಕ್ಕೆ ಒಯ್ಬೇಕಂದ್ರೆ ಸಮಸ್ಯೆ ಆಗ್ಲಾಗ್ತದೆ. 1 ವರ್ಷ ಐತದು ಮಾಡಿ, ಅದಕ್ಕೆ ಸಾರ್ವಜನಿಕ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ನಿಮ್ಗೆ ದಿಕ್ಕಿಲ್ಲ. ಪುರಸಭೆ ಹೋಗಿ ನಗರಸಭೆ ಇತ್ತು, ನಿಮ್ಗೆ ಏನಾರ ಮಾನ ಮರ್ಯಾದೆ ನಾಚಿಕೆ ಆದಿಲ್ಲ. ಜನರ ಪರವಾಗಿ ಕೆಲಸ ಮಾಡೋದು ಏನಾರ ಆದೇನಿಲ್ಲ. ಏನು ಅಭಿವೃದ್ಧಿ ಆದ ನಿಮ್ಮದು? ಹುಚ್ಚು ಒಯ್ಯಬೇಕಂದ್ರೆ ನಿಮ್ಗೆ ಕೇಳ್ಕೊಬೇಕು ನಾವು. ಹುಚ್ಚು ಒಯ್ಯಿಂದ ಬಂದವ್ರಿಗೆ ನಮ್ಗೆ ಹುಚ್ಚು ಹುಚ್ಚು ಒಯ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಅನ್ಬೇಕು. ಆಲ್ರೆಡಿ ರೆಡಿ ಆದ. ಈಗ ಮತ್ತೆ ಬೀಳಿಸಿ ಮತ್ತೊಂದು ಹೊಸದು ಮಾಡ್ರು ಏನೀಗ. ಈಗೊಮ್ಮೆ ಅಲ್ಲಿ ಹುಚ್ಚು ಒಯ್ದು ಒಂದು ಇದು ಇತ್ತು ಅಲ್ಲಿ, ಅದು ಹುಚ್ಚು ಒಯ್ದು ತೆಗೆದು ಏನದ ಮತ್ತು ಅದಕ್ಕೆ ಕೆಡುವಿ ಚಲೋ ನಿಂತದು. ಕೆಡವಿ ಏನದ ಈಗ ಮತ್ತೆ ಅದು ಹೊಸದು ಮಾಡಿರಿ. ಮಾಡಿದ್ರೆ ಮಾಡಲಿಕ್ಕೆ ಅದು ಜನರ ಪರವಾಗಿ ಉಪಯೋಗ ಮಾಡ್ಲಿಕ್ಕೆ ಕೊಡ್ಬೇಕೇನಿಲ್ಲ. ಯಾರಿಗೆ ಹೇಳ್ಬೇಕು ನಾವು? ಜನ ಅಭಿವೃದ್ಧಿ ಮಾಡೋದ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡೋದು ನಿಮ್ಮದು? ಇದೇ ಅಭಿವೃದ್ಧಿ ನಿಮ್ಮದು? ಇದೇ ಅಭಿವೃದ್ಧಿ ಏನ್ರಿ? ಹುಚ್ಚು ಒಯ್ಬೇಕಂದ್ರೆ ಪರದಾಡ್ಲಾಕತ್ತೀವಿ ನಾವು. ಹುಚ್ಚು ಒಯ್ಬೇಕಂದ್ರೆ ಹೇಗೆ ಮಾಡಬೇಕು? ಈ ಮತಕ್ಷೇತ್ರದೊಳಗೆ ಏನು ಅಭಿವೃದ್ಧಿ ಆಗ್ಯದ ಆಗ್ತೀರಿ? ಏನು ಅಭಿವೃದ್ಧಿ ಹೇಳ್ರಿ ನೀವು? ಸಾರ್ವಜನಿಕರು ನೀವು ಎಲ್ಲರೂ ನಿಮ್ಮ ಕಣ್ಣಾಗ ನಿಮ್ಗೆ ಕಾಣಿಸ್ತದೆ. ನಾವು ಸುಳ್ಳು ಹೇಳ್ತೀರಿ ನನಗೆ ಹೇಳಿದ್ರು. ಒಂದು ಹುಚ್ಚು ಹೋಗ್ಬೇಕಂದ್ರೆ ನಾವು ಸಮಸ್ಯೆ ಬರಲಾಗ್ತದೆ ಇಲ್ಲಿ ಮತಕ್ಷೇತ್ರ ಒಳಗೆ. ಇದೇ ಅಭಿವೃದ್ಧಿ ಆಗ್ಯದ? ಹೇಗಿದು? ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ನಾನು ಕೈ ಜೋಡಿಸಿ ಹೇಳ್ತೀನಿ. ಸಾಹೇಬ್ರ ತಮ್ಮ ನಾವು ಭಾಳ ವಿನಂತಿಯಿಂದ ಹೇಳ್ತೀನಿ, ನಾನು ಹಂಬಲ್ ರಿಕ್ವೆಸ್ಟ್ ಸರ್ ತಮಗೆ, ಅದು ದಯವಿಟ್ಟು ನಮಗೆಲ್ಲ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ. ನಮ್ಗೆ ಅಲ್ಲಿ ಒಂದಕ್ಕೂ ಒಯ್ಲಿಕ್ಕೆ ಹುಚ್ಚು ಒಯ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಸಾಹೇಬ್ರ. ನಮ್ಮ ದಂಡಾಧಿಕಾರಿಗಳಾಗಲಿ AC ಸಾಹೇಬ್ರಿಗಾಗಲಿ ನಿಮ್ಗೆ ಕೈ ಜೋಡಿಸಿ ಹೇಳ್ತೇವೆ ನಾವು ಸಾರ್ವಜನಿಕರು. ನಮ್ಗೆ ಹುಚ್ಚು ಒಯ್ಲಿಕ್ಕೆ ಭಾಳ ಸಮಸ್ಯೆ ಬರಾಕತ್ತದ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾಗ್ತದೆ.
ದಯವಿಟ್ಟು ತಾವು ದಯಾಳುಗಳು ದಯಮಾಡಿ ನಮ್ಗೆ ಉಚ್ಚಿ ಒಯ್ಲಿಕ್ಕೆ ಒಂದಕ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀರಂತ ಈ ಮುಖಾಂತರ ನಾನು ಸೋಷಿಯಲ್ ಮುಖಾಂತರ ಕೈ ಜೋಡಿಸಿ ವಿನಮ್ರತೆ ನಿಮ್ಗೆ ಕೇಳ್ತಾ ಇದ್ದೀನಿ. ನಮ್ಗೆ ಉಚ್ಚಿ ಒಯ್ದು ಭಾಳ ತೊಂದರೆ ಆದ ಬಿಜಾಪುರ ರೋಡ್ ಸ್ಟೇಟ್ ಬ್ಯಾಂಕ್ ಎದುರುಗಡೆ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ಸನ್ಮಾನ್ಯ AC ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರೆ ಗಮನಕ್ಕಿದ್ರ, ಪುರಸಭೆಯ PD ಸಾಹೇಬರು ಜೀವಂತ ಇದ್ರ ಅವ್ರಿಗೂ ಹೇಳಕತ್ತೀನಿ ನಾನು. ಪದೇ ಪದೇ ಪುರಸಭೆಗೆ ಪುರಸಭೆಗೆ ಹೋಗಿ ನಗರಸಭೆ ಆಗ್ಯದ. ಆ PD ಸಾಹೇಬ್ರು ಬಂದೇನದ ನಗರಸಭೆಗೆ ವೀಕ್ಷಣೆ ಮಾಡಬೇಕು. ಹಾಗಾಗಿ ನಿಮ್ಗೆ ನಾ ಹೇಳ್ತಾ ಇದ್ದೀನಿ, ದಯವಿಟ್ಟು ಜನರ ಕಳಕಳಿಯ ವಿನಂತಿ ನಿಮ್ಗೆ, ನಮ್ಗೆ ಉಚ್ಚಿ ಒಯ್ಲಾಕ ಇಂಡಿ ಮತಕ್ಷೇತ್ರ ಮಂದಿಗೆ ಉಚ್ಚಿ ಒಯ್ಲಾಕ ಸಮಸ್ಯೆ ಆಗ್ಯದ. ದಯವಿಟ್ಟು ಉಚ್ಚಿ ಒಯ್ಲಾಕ ಒಂದಕ್ಕೆ ಮಾಡ್ಲಿಕ್ಕ ಅನುವು ಮಾಡಿಕೊಡ್ಬೇಕಂತ ತಹಸೀಲ್ದಾರ್ ಸಾಹೇಬರು, ಪುರಸಭೆಯ ಚೀಫ್ ಆಫೀಸರ್ ಸಾಹೇಬ್ರ ಬಗ್ಗೆ ಅವರಿಗೂ ಅವರಿಗೆಲ್ಲರಿಗೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ದಯವಿಟ್ಟು ಏನದ ಆ ಉಚ್ಚಿ ಒಯ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಈ ಮೂಲಕ ನಾ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಜಾಸ್ತಿ ಸಮಸ್ಯೆ ಏನದಪ್ಪ ಅಂದ್ರೆ PWD ಹಿಂದೆ ಅದರಗಡೆ ಆ ಶೌಚಾಲಯ ಹಿಂದಗಡೆ PWD ಕ್ವಾರ್ಟರ್ಸ್ ಅದ. ಆ ಕ್ವಾರ್ಟರ್ಸ್ ಒಳಗೆ ಒಬ್ರು ಯಾರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಕೀಲರು ಅದಾರ, ನಾನು ನೋಡಿನಿ. ಹೆಣ್ಮಕ್ಳು ಇರ್ತಾರೆ ಅಲ್ಲಿ. ಜನ ಏನು ಮಾಡಕತ್ತಾರ, ಅವ್ರ ಮನೆ ಮುಂದೆ ನಿತ್ಯ ಏನದ ಉಚ್ಚಿ ಒಯ್ಲಾಕತ್ತಾರ. ಅನಿವಾರ್ಯ ಇರ್ತದೆ, ಸ್ಪೀಡ್ ಬಂದಿರ್ತದೆ. ಮಾಡೋದೇನೇ ಹೇಳ್ರಿ, ಎಲ್ಲಿ ಜಾಗನೇ ಇಲ್ಲ. ಹಾಗಾಗಿ ಅದರ ದೃಷ್ಟಿಯಿಂದ ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ದಯವಿಟ್ಟು ಕೂಡಲೇ ಇದಕ್ಕೆ ಕ್ರಮ ತೊಗೊಂಡೇನದ ಚೀಫ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್, ವಿಶೇಷವಾಗಿ ಚೀಫ್ ಆಫೀಸರ್ ಸಾಹೇಬ್ರನ್ನ ಹೇಳ್ತೀನಿ. ಚೀಫ್ ಆಫೀಸರ್ ಸಾಹೇಬ್ರ ಇಲ್ಲಿ ವಿಜಯಪುರ ರೋಡಿಗೆ ಬಂದು ನೋಡ್ರಿ ಏನದು ಕಟ್ಟಿದ್ದು. ಚೀಫ್ ಆಫೀಸರ್ ಸಾಹೇಬ್ ನಿಮ್ಮ ಮ್ಯಾಗ ಆರೋಪ ಅದು ನಮ್ಗೆ. ನೀವು ಗೊತ್ತೇ ಆಫೀಸ್ದಾಗ ಇರಲತ್ತ ಭಾಳಷ್ಟು ನಾವು ತಹಶೀಲ್ದಾರ್ಗೂ ನಾವು ಹೇಳಿವಿ. ಒಂದು ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡ್ರಿ ಈ ಪರಿಸ್ಥಿತಿ ಏನದ, ಎಷ್ಟು ಜನ ಅಲ್ಲಿ ಆ ಕ್ವಾರ್ಟರ್ಸ್ ಮುಂದೆ ಉಚ್ಚಿ ಒಯ್ಲಾಕತ್ತಾರ. ಆ ಹೆಣ್ಮಕ್ಳು ಹೊರಗೆ ಬರುವಂಥ ಪರಿಸ್ಥಿತಿ ಇಲ್ಲ. ಏನು ಅಭಿವೃದ್ಧಿ ಮಾಡಿರಿ ನೀವು? ಏನು ಹೇಳಬೇಕು ನಿಮ್ಗೆ? ಹೇಳಬೇಕು, ಹಿಂಗೆ ಹೇಳಬೇಕು. ಈ ಮತಕ್ಷೇತ್ರ ಎಲ್ಲ ಸತ್ತಾನ್ಯಾಸ ಆಗೋದು ಏನೂ ಉಳಿದಿಲ್ಲ. ಇಲ್ಲಿ ಹೇಳೋ ಭವಿಷ್ಯಗಳು ಭಾಳ ಅದಾವ. ಆದ್ರೆ ನಾ ಬರೋದು ಉದ್ದೇಶ ಏನದ, ಪುರಸಭೆದವರು ಚೀಫ್ ಆಫೀಸರ್ ಕೂಡಲೇ ಇದ್ರ ಮ್ಯಾಗ ಕ್ರಮ ತೊಗೊಂಡಿಲ್ಲಪ್ಪ ಅಂದ್ರೆ ನಾವು ಸಾರ್ವಜನಿಕರು ಆ ಉಚ್ಚಿ ಒಯ್ಯೋದು ಏನದ ಇದು ಆದಲ್ಲ ಅಲ್ಲಿ ನಾವೆಲ್ಲರೂ ಸ್ಟ್ರೈಕ್ ಕೊಡಬೇಕಾಗ್ತದೆ. ಉಚ್ಚಿ ಒಯ್ಲಿಕ್ಕೆ ನಮ್ಮ ಅವಕಾಶ ಮಾಡಿಕೊಡ್ರಿ ಅಂತ. ಈ ಮತಕ್ಷೇತ್ರ ದುರ್ದೈವವಾಗ್ತದೆ ಇದು. ಹಾಗಾಗಿ ಚೀಫ್ ಆಫೀಸರ್ಗೆ ನಾ ಹೇಳಾಕ್ತೀನಿ ನಾನು, ಚೀಫ್ ಆಫೀಸರ್ ಕೂಡಲೇ ತಾವು ತಮ್ಮ ಸಿಬ್ಬಂದಿಗಳು ವೀಕ್ಷಣೆ ಮಾಡಿ ಏನದ ಅದು 2-3 ದಿವಸ ಒಳಗೆ ಜನರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಸಾರ್ವಜನಿಕ ಪರವಾಗಿ ಓಪನ್ ಆಗಬೇಕದು. ನಮ್ಗೆಲ್ಲರಿಗೆ ಅಲ್ಲಿ ಒಂದಕ್ಕೆ ಒಯ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀರಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇಲ್ಲದಿದ್ದಲ್ಲಿ ಉಚ್ಚಿ ಒಯ್ಲಿಕ್ಕೆ ಇದಕ್ಕೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಇಂಡಿ ಮತಕ್ಷೇತ್ರದ ಮಂದಿಗೇನ ದುರ್ದವ್ಯಾಧಿ ಇದು, ಅಭಿವೃದ್ಧಿ ಇದು ಮಾಡಿಟ್ಟಾರೆ ಇವರು. ನಾವು ಉಚ್ಚಿ ಒಯ್ಲಿಕ್ಕಾದ್ರೂ ನಿಮಗೆಲ್ಲ ಕೇಳ್ಕೋಬೇಕು, ಕೈ ಜೋಡಿಸಿ ಹೇಳಬೇಕು, ನಮ್ಮ ಅವಕಾಶ ಮಾಡಿ ಕೊಡ್ರಿ ಸಾಹೇಬ್ರಂತ. ಈ ಮೂಲಕ ನಾನು ಮತ್ತೊಮ್ಮೆ ಹೇಳತ್ತೀನಿ, ಚೀಫ್ ಆಫೀಸರ್, ಹೆಲ್ತ್ ಆಫೀಸರ್ ಮತ್ತು ಈ ಭಾಗದ ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಸಾಹೇಬ್ರೆ, AC ಸಾಹೇಬ್ರೆ, ನಿಮ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದು ಏನದ ಆ ಶೌಚಾಲಯ ಸಾರ್ವಜನಿಕರ ಪರವಾಗಿ ಓಪನ್ ಆಗಬೇಕು, ತೆರೀಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಇದು ಆಗದಿದ್ದಲ್ಲಿ ಏನದ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ. ಇದು ನೋಡ್ರಿ ಯಾರು ಮರ್ಯಾದೆ ಹೋಗ್ತದೆ ನಾ ಹೇಳಲ್ಲ. ಇದು ಎಲ್ಲರಿಗೆ ನಮಸ್ಕಾರ ಮಾಡುತ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ.